ಅದೇನದು ಅಷ್ಟು ನಿಧಾನಕ್ಕೆ ಬರ್ತೀಯ ಬಾರ ಬಿರ್ನ ಬಿರ್ನ. ಏ ಅಮ್ಮ ಇರು, ಏನ್ ಒಳ್ಳೆ ಪಿಟಿ ಉಷಾ ಹೊಡ್ದಂಗ್ ಹೋಗ್ತಾ ಇದೆಯಲ್ಲ. ಅಯ್ಯ ನಿನ್ ಮಕ್ಳನ್ನ ಜೋಡ್ಸಿದಾಕ ಇವನೇನ್ ತ್ರಿಪುರ್ ಸುಂದ್ರ. ಇವನ್ಗೆ ಹೆಣ್ಣು ಕೊಡಕ್ ಕಾಯ್ಕೊಂಡ್ ಕೂತವನೆ ಅವ್ನ್ ಶಂಕರ. ನಾನ್ ಇವನ್ಗೆ ಹೆಣ್ಣು ಕೊಡ್ಸ್ಬೇಕಂದ್ರೆ ಎಷ್ಟು ಕಾಡಿ ಬೇಡ್ಬೇಕು ಗೊತ್ತಿಲ್ಲ. ಕಾಡಿ ಬೇಡಿದ್ರೆ ಹೆಣ್ಣು ಕೊಡ್ತಾನೋ ಇಲ್ಲ ಅಂತ ಗೊತ್ತಿಲ್ಲ. ಏನೋ ಬೇಗ ಹೋಗಿ ಒಂದ್ಸರಿ ಪಟಾಯಿಸ್ಕೊಂಡ ಅಂತ ನೋಡಿದ್ರೆ ಫಾಸ್ಟಾಗಿ ಹೋಗ್ತಾ ಇದೀನಂತೆ. ಫಾಸ್ಟಾಗಿ ಲೋಪರ್ ಸುಡೆ ಮಗನೆ ನೆಟ್ಟ ಓದ್ಕೊಂಡು ಒಳ್ಳೆ ಕೆಲಸ ತಕೊಂಡಿದ್ರೆ ನನ್ ಇವಾಗ ಇಂಥ ಪೀಕಿ ಆಟ ಬರೋದಾ? ಶಂಕರ ಕಣ್ಣು ಮುಚ್ಕಡೆ ಹೆಣ್ಣು ಕೊಡೋನು. ಮಾಡ್ಬಾರ್ದು ಕೆಲಸ ಮಾಡಿ ಜೈಲಕ್ ಹೋಗಿ ಕುತ್ ಬಂದಿರೋ ಸೂಳೆ ಮಗ ನೀನು. ಏ ಸಾಕು ಬಿಡಮ್ಮ, ಅದ್ ಎಷ್ಟು ಅಂತ ಬೈತೀಯ? ಕುತ್ಕೊಂಡಿರೋ ಬೈಯೋದಲ್ಲ, ಮೆಟ್ರೈಸ್ ಸಾಯಿಸ್ಬಿಡ್ಬೇಕು. ನಮ್ಗೇನು ಒಳ್ಳೆದ್ ಮಾಡಿದ್ಯಾ ನೀನು? ಓದೋ ಟೈಮಾಗ ಓದಿಲ್ಲ, ದುಡಿಯೋ ಟೈಮಾಗ ದುಡಿಲಿಲ್ಲ. ನೀನ್ ನೆಟ್ಟಿಗಿದ್ರೆ ನಮ್ಮನೆ ಯಾಕೆ ಹಿಂಗಿರೋದು ಹೇಳು? ನಿಮ್ಮ ಅಪ್ಪನ ಮೈಗಳನ್ನೇ ನೀನ್ ಅದಕ್ಕಿಂತ ದೊಡ್ಡ ಮೈಗಳ. ಅಯ್ಯೋ ಸಾಕು ನಡಿಯಮ್ಮ, ಅದೆಷ್ಟು ಅಂತ ಬೈತೀಯ? ನಾಲ್ಕು ಕಿವಿ ಎಲ್ಲ ತೂತ್ ಬಿದ್ದೈತೆ ನಿನ್ ಕೈಲಿ ಬೈಸ್ಕೊಂಡಿ. ನಿನಗ್ ಬೈಯೋದಲ್ಲ, ನನ್ನ ಸಿಟ್ಟು ನಾನು ತಿನ್ಕೊಂತ ಇದೀನಿ. ಚಿಕ್ಕ ಮುಚ್ಕೊಂಡ್ ಬಾ ಬೇಗ. ಆಗಲ್ಲ ಇಲ್ಲೇ ಬಂದ್ರಲ್ಲ. ಇನ್ನು ಕೆಲಸ ಈಸಿನೇ ಆಯ್ತು, ಇಲ್ಲೇ ಮಾತಾಡ್ಬಿಡ್ಬೋದೆಲ್ಲ. ಏಯ್ ಒಂದಿಷ್ಟು ಗಂಭೀರವಾಗಿರೋ. ಮುಕ್ಕಣಮ್ಮ ಆಯ್ತು. ಓಹೋ ಗೌಡ್ರೆ, ದಾರಿನಾಗೆ ಸಿಕ್ಕಿದ್ರಿ ನೋಡಿ, ನಿಮ್ಮಂತಕ್ಕೆ ಹೊಂಟಿದ್ವಿ. ನಮ್ಮಂತ ಕೊಂಟಿದ್ದ ಏನಕ್ಕಮ್ಮ? ಏನಮ್ಮ ಸಮಾಚಾರ? ಅದು ಏನಿಲ್ಲ ಗೌಡ್ರೆ, ಅದು ಏನೋ ಕೇಳೋದಿತ್ತು. ಕೇಳದ್ದ ಏನಮ್ಮ? ಅದು ನನ್ ಮಗನಿಗೆ ಮದ್ವೆ ಮಾಡೋಣ. ಅದಕ್ಕೆ ನಿಮ್ ಮನೆ ಹತ್ರ ಬಂದು ಕೇಳೋಣ ಅಂತ. ಅಲ್ಲ ಕಣಮ್ಮ, ನಿನ್ನ ಮಗನ ಮದ್ವೆಗೂ ನಮ್ಮನೆ ಹತ್ರ ನೀನ್ ಬರೋದಕ್ಕೂ ಏನ್ ಸಂಬಂಧ? ನಮ್ಮನೆಗೆ ಹೆಣ್ಣವ ಇಲ್ಲ ನನಗ್ ಗೊತ್ತಿರೋ ಹೆಣ್ಣವ? ಅಯ್ಯ ಗೌಡ್ರೆ, ಸುಮ್ನೆ ಯಾರೊಬ್ರು ಮಂತಕ್ ಬರ್ತಾರೆ. ಏನೋ ಕೆಲ್ಸ ಇದ್ರೆ ತಾನೆ ಬರೋದು. ಹೆಣ್ಣು ನಿಮ್ಗ್ ಗೊತ್ತು, ಅದಕ್ಕೆ ನಿಮ್ಮ ಮುಖಾಂತರ ಕೇಳ್ಸೋಣ ಅಂತ ಬರ್ತಾ ಇದೀನಿ. ಹೌದಾ? ಯಾರಮ್ಮ ಅದು? ನಿನ್ನ ಮಗನ್ಗೆ ಜೋಡಿ ಆಗಂತ ಹೆಣ್ಣು ನಮ್ಮೂರ್ನ ಯಾರವ್ರೆ? ಅದೇನ್ ಗೌಡ್ರೆ, ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ಯಾರೋ ಅಂತ ಕೇಳ್ತಿರಲ್ಲ. ಬೆಣ್ಣೆನಾ? ಯಾರಮ್ಮ ಅದು? ಶೇ, ನಮ್ ಶಂಕರನ್ ತಂಗಿ ಲಕ್ಷ್ಮಿ. ಏನು ಶಂಕರನ್ ತಂಗಿ ಲಕ್ಷ್ಮಿನ ನಿನ್ನ ಮಗನ್ ಕೊಡ್ತಾರೆ? ಕೊಡ್ದೆ ಏನು? ನಮ್ಮ ಮನೆಯಿಂದ ಒಂದ್ ಹೆಣ್ಣು ಕೊಡ್ತೀವಿ ಅಂದ್ಮೇಲೆ ಅವ್ರ ಮನೆಯಿಂದ ನಮ್ಮ ಮನೆಗೆ ಹೆಣ್ಣು ಕೊಡೋದ್ರಲ್ಲಿ ಏನಿದೆ ತಪ್ಪು? ಏನಮ್ಮ ನಿಂಗ್ ತಲೆ ಸರಿ ಐತಾ ಇಲ್ಲಮ್ಮ? ಅದ್ಯಾಕ್ ಗೌಡ್ರೆ ಹಂಗಂತೀರಾ? ನಿಮ್ಮನೆ ಹೆಣ್ಣು ಅವ್ರ ಮನೆಗೆ ಕೊಡಕ್ಕೂ ಅವ್ರ ಮನೆ ಹೆಣ್ಣು ನಿಮ್ಮನೆಗ್ ಕೊಡಕ್ಕೂ ಭಾರಿ ವ್ಯತ್ಯಾಸ ಐತೆ ಕಣಮ್ಮ. ನಿಮ್ಮನೆನಾಗ ಏನೈತೆ ಅಂತ ಕೊಡ್ತಾರೆ ಹೆಣ್ಣ? ಇಲ್ಲ ನಿನ್ ಮಗ ಏನ ಓದವನ ಇಲ್ಲ ಕೆಲ್ಸದಾಗವನ ಏನ್ದ್ರಾಗವನೆ ಅಂತ ಕೊಡ್ತಾರೆ ನಿಂಗೆ ಹೆಣ್ಣ? ಅಯ್ಯೋ ನನ್ನ ಬಾಳೆ ಇಷ್ಟು ಅನ್ಸ್ತೈತಿ. ಬಿಟ್ರಿ ನನ್ ಮಗ ಏನ್ ಗಂಡ್ಸಲ್ವೇ? ಬರೀ ಗಂಡ್ಸಾಗ್ಬಿಟ್ರೆ ಸಾಕೇನಮ್ಮ? ದುಡಿಯೋ ಕೆಪಾಸಿಟಿ ಐತಾ? ಏನ್ ಆಸ್ತಿ ಇಲ್ಲ ಅಂದ್ರೂ ಒಳ್ಳೆ ಹುಡುಗನ ಆಗಿದ್ರೆ ಏನೋ ಕೊಡ್ಸನ ಬಿಡು ಅನ್ಬೋದು. ಒಟ್ಟು ಪರೋಡಿ ನನ್ ಮಗ ನಿನ್ ಮಗ. ಅಯ್ಯೋ ನನ್ನ ಬಾಡಿ ಇಡೀ ಊರ್ಗೆ ಗೊತ್ತಾಗೋಗ್ಬಿಟ್ಟೈತಲ್ಲ. ಅದ್ಯಾಕ್ ಗೌಡ್ರೆ ಹಂಗಂತಾರಿ? ಏನೇ ಮಗು ಹುಟ್ಟುತ್ತಾನೆ ನಡಿ ಬಿಟ್ಟೈತಾ? ಎಲ್ಲದಕ್ಕೂ ಒಂದ್ ಸಮಯ ಬರ್ಬೇಕು ತಾನೆ. ಹಂಗೆ ಇವನು ಮುಗ ಪರೋಡಿ ಬಿದ್ದವನೆ, ಮುಂದೆ ಸರಿಯಾದ್ರೂ ಆಗ್ಬೋದಲ್ಲ. ಲಕ್ಷ್ಮಿ ಒಂದ್ ಬಾಳಲ್ಲಿ ಬಂದ ಮೇಲೆ ಇನ್ ದುಡ್ಡು ಕಾಸಿನ ವಿಷಯಕ್ಕೆ ಹೋದ್ರೆ ಶಂಕರನ ಹತ್ರನೇ ಬೇಕಾದಷ್ಟೈತೆ. ಅದನ್ನೇ ತಂಗಿ ಕೊಟ್ರೆ ತಂಗಿ ಗಂಡ ನೆಮ್ಮದಿಯಾಗಿ ಬದುಕಣಲ್ವೇ? ಯಾರ ಗೊತ್ತು ಗುರಿ ಇಲ್ದವ್ರಿಗೆ ಹೆಣ್ ಕೊಡೋ ಬದ್ಲು ಎಲ್ಲ ಗೊತ್ತಿರೋರ್ಗೆ ಕೊಟ್ರೆ ನೆಮ್ಮದಿಯಾಗಿರ್ಬೋದಲ್ವೇ? ಅದು ಅಲ್ದೆ ಒಳ್ಳೆ ಕೆಲ್ಸದವ್ರು ಅಂದ್ರೆ ಪ್ಯಾಟರ್ನ್ ಆಗಿ ಸಿಕ್ಕೋದು. ಶಂಕರ ಪ್ಯಾಟರ್ನ್ ತಂಗಿನ್ ಕೊಟ್ಕೊಂಡು ಇನ್ ನೆಮ್ಮದಿಯಾಗಿರಕ್ ಸಾಧ್ಯವೇ? ಇಲ್ಲೇ ಕೊಟ್ಕೊಂಡ್ರೆ ತಂಗಿನ ಯಾವಾಗ ಬೇಕಾದ್ರೂ ನೋಡ್ಬೋದು, ತಂಗಿ ಯಾವಾಗ ಬೇಕಾದ್ರೂ ಮನೆಗ್ ಹೋಗ್ಬೋದು. ನೀನ್ ಹೇಳೋದೇನೋ ಸರಿ ಕಣಮ್ಮ, ಆದ್ರೂ ಒಂದ್ ಜೋಡಿ ಬೇಡವೇನಮ್ಮ? ಆ ಹುಡ್ಗಿ ನೋಡಿದ್ರೆ ಡಬಲ್ ಡಿಗ್ರಿ ಓದೋಳೆ, ನಿನ್ ಮಗ ನೋಡಿದ್ರೆ 10ನೇ ಕ್ಲಾಸ್ ಫೇಲ್ ಆಗೋನೆ. ಅದ್ ಹೆಂಗಲ್ಲಮ್ಮ ಕೊಟ್ಬಿಡ್ತಾರೆ ನಿನ್ ಮಗನಿಗೆ ಹೆಣ್ಣ? ಅದು ಆ ಲಕ್ಷ್ಮಿನ? ಅಯ್ಯೋ ಗೌಡ್ರೆ, ಓದಿರೋರೇ ಬೇಕು ಅಂತ ಏನಿಲ್ಲ ತಗೊಳ್ಳಿ. ನನ್ನ ಮಗ ನೋಡಿ ಹೆಂಗೋನೆ, ಸುರಸುಂದ್ರ ಇದ್ದಂಗೋನೆ. ಅವನೇ ಒಳ್ಳೆ ಕಲರ್ ಬಟ್ಟೆ ಹಾಕೊಂಡ್ ಜೋಕರ್ ಇದ್ದಂಗೆ ಅವನೇ. ಆಡೋದವನೇ ಹಾಕೊಂಬೇಡ ಅಂತ ಶಾಟ ಅಂತ ಹೇಳ್ದೆ. ಒಳ್ಳೆ ಶರ್ಟು ಪಂಚೆ ಐತೆ ಹಾಕಳು, ನೋಡ್ದವ್ರು ಹೆಣ್ಣು ಕೊಡ್ತಾರೆ ಅಂತ. ಈಗ ಎಂತದ ಪ್ಯಾಸನು ಅಂತ ಹೇಳ್ಬಿಟ್ಟು ಈಗ ಬಣ್ಣ ಬಟ್ಟೆ ಹಾಕೊಂಡು ಜೋಕರ್ ತರ ಕಾಣ್ತಾನೆ. ಲೋಪರ್ ನನ್ ಮಗನೇ, ಮನೆಗ್ ನಡಿ ಮೆಟ್ಟಲ್ಲ ನಿಲ್ಸ್ತೀನಿ ನಿಮ್ಗೆ. ಅಯ್ಯೋ ಈ ಅಮ್ಮನ ಕೈಲಿ ಇನ್ನ ಎಷ್ಟು ಬೈಸ್ಕೊಂಡಿರ್ಬೇಕು. ನೆಮ್ಮದಿಯಾಗಿ ಬೆಂಗ್ಳೂರ್ಗೆ ಹೋಗಿದ್ರೆ ಪಿಕ್ ಪ್ಯಾಕೆಟ್ ಮಾಡ್ಕೊಂಡು ಜೀವನ ಮಾಡ್ಬೋದಾಗಿತ್ತು. ನಮ್ಮ ಅಮ್ಮನ ಕೈಲಿ ಬೈಸ್ಕೊಳ್ಳೋದು ಸಾಕು, ನಂಗೆ ಮದ್ವೆನೂ ಸಾಕು. ಅಲ್ಲ ಕಣಮ್ಮ, ನೀನ್ ಹೋಗ್ಬಿಟ್ಟು ಶಂಕರನ್ನ ನಿನ್ ತಂಗಿನ ನನ್ ಮಗನ್ ಕೊಡು ಅಂದ್ರೆ ನಿನ್ ಮಗನ್ಗೆ ಏನು ಆಗ್ತೈತೆ ಅಂದ್ರೆ ಏನ್ ಹೇಳ್ತಿ ಹೇಳು? ಅಯ್ಯೋ ನಾನು ಕೇಳಕ್ ಆಗಲ್ಲ ಅಂತಾನೆ ನಿಮ್ಮನ್ ಕೇಳಿ ಅಂತ ಇರೋದು. ಅಯ್ಯೋ ನಮ್ಮಮ್ಮ ತಾಯಿ ನನಗಂತ ಜವಾಬ್ದಾರಿನೇ ವಹಿಸ್ಬೇಡ. ಏನೋ ನಿನ್ ಮಗಳು ಒಂಚೂರು ಲಕ್ಷಣವಾಗವಳೆ, ಹೆಂಗೋ ಅವ್ರ ಮನೆಗೆ ಸೊಸೆ ಆಗೋದ್ರೆ ಒಂದ್ ದೀಪ ಹಾಕ್ತಾಳೆ ಅಂತ ಹೇಳ್ದೆ. ಅದಕ್ ಮಾತ್ರ ಮುಂದಕ್ ಬಂದೆ. ಈ ಪರೋಡಿ ನನ್ ಮಗನ್ಗೆಲ್ಲ ನಾನ್ ಮುಂದಕ್ಕೆ ಹೋಗಕ್ ಆಗಲ್ಲ ತಾಯಿ. ನನ್ನ ಶಂಕರನ್ ಸಂಬಂಧ ಅಷ್ಟು ಇಷ್ಟ ಚೆನ್ನಾಗೈತೆ, ಇದನ್ನೆಲ್ಲ ಮಾತಾಡ್ಬಿಟ್ಟು ಹಾಳು ಮಾಡ್ಕೊಳಕ್ ನಾನ್ ತಯಾರಿಲ್ಲ ತಾಯಿ. ನನ್ನ ಏನು ಕೇಳಕ್ ಹೋಗ್ಬೇಡ ಈ ವಿಷಯದಲ್ಲಿ, ನಾನು ನಿನ್ ಬರ್ತೀನಂತೆ. ಅಯ್ಯಯ್ಯಪ್ಪ, ಜನ ಬೆರಳು ತೋರ್ಸಿದ್ರೆ ಅಸ್ತಾನೆ ನುಂಗ್ತಾರೆ. ಏನ್ ಕಾಲ ಬಂದ್ಬಿಡ್ತೋ ಏನೋ. ನೋಡ್ದಿನ ನೋಡು ಅಲ್ಕ ನನ್ ಮಗನೇ, ಒಂಚೂರು ಒಳ್ಳೆ ನಾನು ಆಗಿದ್ರೆ ಏನು ಕೊಡಿಸ್ತಾ ಇದ್ದೆ. ಇಂತ ಪರೋಡಿ ನನ್ ಮಗನ್ ಹೆಂಗ್ ಕೊಡಿಸ್ಲಿ ಅಂತವ್ರೆ ಗೌಡ್ರು. ಗೌಡಿಗೆ ನೀನ್ ಬಾಳೆ ಏನು ಅಂತ ಗೊತ್ತಾಗೋಗ್ಬಿಟ್ಟೈತೆ. ಅಲ್ಲ ಕಣಮ್ಮ, ನಾನಿರೋದು ಬೆಂಗ್ಳೂರ್ನಾಗೆ. ನಾನು ಅಲ್ಲಿ ಏನೇನ್ ಮಾಡ್ತೀನಿ ಅಂತ ಗೌಡ್ರಿಗೆ ಹೆಂಗ್ ಗೊತ್ತಾಯ್ತು? ಎಲ್ಲ ನೀನೇ ಡೊಂಗುರ ಸಾರಿ ಇರೋದೇನೋ ಅಲ್ಲ. ನಮ್ಮೂರಿಂದ ಬೆಂಗ್ಳೂರ್ಗೆ ಹೋಗಿ ಬದುಕ್ತಾ ಇರೋರು ಎಷ್ಟ್ ಜನ ಅವರು. ನೀನ್ ಬಾಳ್ತಾರ ಬಾಳವ್ರೇನ್ ಹೇಳಲ್ಲ ಅನ್ಕಂತೀಯ? ಆ ಬೆಂಗ್ಳೂರಾಗಿರೋ ನನ್ ಮಕ್ಳೆಲ್ಲ ತಗೊಂಬಂದ್ ಎಲ್ಲದನ್ನೂ ಊರವ್ರಿಗೆಲ್ಲ ಡೊಂಗುರ ಸಾರ್ಬಿಟ್ಟು ನನ್ ಮಗ ಹುಟ್ಟು ಪರೋಡಿ ಅಂತ ಅಬ್ಬರ್ಸ್ಬಿಟ್ಟವ್ರೆ. ಲೋಪರ್ ನನ್ ಮಗನೇ, ನೀನ್ ನ್ಯಾಯವಾಗಲ್ಲಿ ಬದುಕಿದ್ರಿ ಅವ್ರೇನ್ ಹಂಗ ಹೇಳೋರು ಹೇಳು? ಈ ಬಟ್ಟೆ ತೆಗಿಯೋ ಫಸ್ಟ್ ಒಲೆಕ್ ಹಾಕ್ತೀನಿ. ಒಳ್ಳೆ ಚಪ್ಪರ್ ನನ್ ಮಗ ಕಣ್ಣಂಗ್ ಕಾಣ್ತೀಯ.
ಅಯ್ಯೋ ಸರಿ ಬಿಡಮ್ಮ. ಹಾಕೊಂಡು ಮನೆ ಹೋಗಿ ಜಾಕ್ತಿನಂತೆ ಅದು ಎಷ್ಟು ಬೈತಿಯ, ನಾವು ಬೈಸ್ಕೊಂಡ್ ಕಿವಿ ಎಲ್ಲ ನೋವಾಗೈತಿ. ಅರೆ ರೇ ರೇ ರೇ. ಏನು ಬ್ರಹ್ಮರಾಂಬ ಅವರೇ, ಯಾವ್ದೋ ಹುಡುಗನ್ ಜೊತೆಗೆ ಮಾತಾಡ್ಕೊಂಡು ನಿಂತಿದ್ದೀರಾ? ಇನ್ನು ಇವಳೊಬ್ಳು ಕಡಿಮೆ ಇದ್ಲು. ಏನೇ ಪಾತಿಮ ನಿಂದು? ಅಲ್ಲ, ಯಾವ್ದೋ ಹುಡುಗಂದು ಜೊತೆಗೆ ಮಾತಾಡ್ಕೊಂಡು ನಿಂತಿದ್ದೀರಲ್ಲ, ಯಾರು ನೆಂಟ್ರ ಅಂತ ಕೇಳೋಣ ಅಂತ ಬಂದೆ. ನೆಂಟ್ರನ? ಇವನ್ ಯಾವ ಸೀಮೆ ನೆಂಟ? ಇವನ್ ನನ್ನ ಮಗನಲ್ವೇ? ಏನು ನಿಮ್ ಮಗ ಸುಂದ್ರನೇ ಇವನು? ಹ್ಞೂ ಕಣೆ, ನನ್ನ ಮಗ ಸುಂದ್ರನೇ. ಹೆಸ್ರಂಗ್ ಮಾತ್ರ ಸುಂದ್ರ. ಬಾಳೆಲ್ಲ ನಾಯಿ ಬಾಳು. ಈ ಅಮ್ಮ ಬಿಟ್ರೆ ನಾನು ಮರ್ಯಾದೆ ಹಿಂಗೆ ಕಡಿತಾಳೆ. ಏನು ಸುಂದ್ರ ಅವ್ರಿ, ಸಂದಿದ್ದೀರೇನು? ನಾನ್ ಸಂದಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ನೋಡಿ ಇಷ್ಟ ಮಾತ್ರ ಇದೀನಿ. ನಿಮಗೇನ್ ಬಿಡಿ, ಬೆಳ್ಳಗ್ ಚೆನ್ನಾಗಿ ಇದ್ದೀರಾ. ಎಲ್ಲಾರು ಹಂಗೆ ಅಂತಾರ ನೋಡಿ, ಚೆನ್ನಾಗಿದ್ಯಾ ಪಾತಿಮಾ ಈ ನಡುವೆ, ಚೆನ್ನಾಗಿದ್ಯಾ ಪಾತಿಮಾ ಅಂತ. ಮದ್ವೆ ಆಗೈತೆ ನಿಮ್ದು? ಅರೇ ಇನ್ನು ಇಲ್ಲ, ನಮ್ದಕ್ಕೆ ಇನ್ನು ಶಾದಿ ಆಗಿಲ್ಲ, ಗಂಡಿಗೆ ನೋಡ್ತಾವ್ರೆ. ಅಯ್ಯೋ, ಆ ಲಕ್ಷ್ಮಿಕಿಂತ ಇವಳೆ ಚೆನ್ನಾಗೋಳೆ. ನಮ್ಮಮ್ಮ ಇವಳನ್ನ ಯಾಕೆ ಮದ್ವೆ ಮಾಡಿಸ್ಬಾರ್ದು ನಂಗೆ? ಅಯ್ಯಯ್ಯ, ಏನು 32 ಕಾಣಂಗ್ ಬಿಟ್ಬಿಟ್ಟಲ್ಲ, ಮುಚ್ಚೆ ಬಾಯ್ನ. ಅಲ್ಲ, ನಿಮ್ದು ಶಾದಿ ಆಗೈತಾ ಅಂತ ಕೇಳಿದ್ರಲ್ಲ, ನಂಗೆ ಒಂಚೂರು ನಾಚಿಕೆ ಆಗೋಯ್ತು ನೋಡಿ. ನೀನೇನೋ ಹಂಗ ಹಲ್ಕಿಸ್ತಾ ಇದ್ಯಾ, ಮುಚ್ಚ ಬಾಯ್ನ. ಅಲ್ಲ ಕಣಮ್ಮ, ಆ ಲಕ್ಷ್ಮಿನ ಅಷ್ಟ್ ಕಾಡಿ ಬೇಡ ಬಿದ್ಲು. ಈ ಪಾತಿಮನೆ ಚೆನ್ನಾಗೋಳಲ್ಲ, ಇವಳನ್ನ ಮದ್ವೆ ಆಗ್ತೀನಿ ಬಿಡು. ಇವಳು ಮನೆನಾಗಿರೋದು ಎಲ್ಲ ನಂಗೆ ಸಿಕ್ತೈತಲ್ಲ. ಸಿಕ್ತೈತೆ ಬದ್ನೆಕಾಯಿ. ಅವಳಪ್ಪ 25 ಲಕ್ಷ ಸಾಲ ಮಾಡಿಟ್ಟವ್ನೆ, ಅದ್ ಸಿಕ್ತೈತೆ ಅಷ್ಟೇ ನಿಂಕ. ಏನು 25 ಲಕ್ಷ ಸಾಲನ? 25 ರೂಪಾಯಿ ದುಡಿಯೋ ಹೋಗ್ತಾ ಇಲ್ಲ, ಇನ್ 25 ಲಕ್ಷ ಸಾಲ ಎಲ್ಲಿ ತೀರ್ಸ್ತೆ? ಹೋಗ ಕೇಳೋಳ್ನ. ಬಾಯಿ ಮುಚ್ಕೊಂಡಿ. ಕೇಳಿಸ್ತಲೇನೆ, ಹೋಗಿ ಪಾತಿಮಾ. ಅರೆ ಹೋಗ್ತೀನಿ ಬಿಡಿ, ಅದೇನ್ ನಮ್ಮಪ್ಪ 25 ಲಕ್ಷ ಸಾಲ ಮಾಡೋರೆ ಅಂತ ಹೇಳ್ತೀರಾ? ನಿಮ್ದು ಏನ್ ಸಾಲ ಇಲ್ಲೇನು? ನಮ್ದು ಅರ ಸಾಲ ಇದ್ರೆ ಜಮೀನ್ ಐತೆ, ಮಾರ್ಬಿಟ್ಟಿರ್ತೀವಿ. ನಿಮ್ದು ಏನೈತೆ? ನಿಮ್ಗೂ ಏನ್ ಗತಿ ಐತೆ? ಏನು ಇಲ್ಲ ನಿಮ್ದಕ್ಕೆ. ಓಹೋ, ನಮ್ದಕ್ಕೆ ಸಾಲ ಆಯ್ತಂತೆ. ಏನ್ ಇವ್ರದಕ್ಕೆ ಸಾಲಾಗಿಲ್ಲ, ಏನು ಇಲ್ಲ. ಎಲ್ಲ ಇವಳ ನನ್ನೇ ಅಂತೀಯ? ನಿಂತ್ಕಳೆ. ಹೋಗ್ರಿ ಭ್ರಮರಾಂಬ ಅವರೇ. ನಾನ್ ನಿಮ್ಮನ್ನ ಮಾತಾಡ್ಸಿದ್ನಲ್ಲ, ನಂದ್ರ ತಗೊಂಡ್ ನಾನೇ ಹೊಡ್ಕೊಬೇಕು. ಇಂತ ಲೋಪ ನನ್ನ ಮಗನ ನಡ್ಕೊಂಡ್ಮೇಲೆ ಇನ್ನು ಯಾರ್ಯಾರ ಹತ್ರ ಏನೇನ್ ಮಾತು ಕೇಳ್ಬೇಕು. ನಡಿಯೋ ನಡಿ, ಮನೆನಾಗ ಹಿಟ್ಟು ಮಾಡಿರ್ತೀನಿ, ಉಂಡ್ ಮಂಕ ನಡಿ. ಅದಕ್ಕೆ ಏನಿಲ್ಲ ಲಾಯ್ಕು. ನಿನಗೆಲ್ಲ ಐತೆ ಮಕದ ಮೇಲೆ ಅರ್ಶನ ಕಾಣ ಯೋಗ. ಸುಮ್ನೆ ಇರಮ್ಮ, ಮೊದ್ಲೇ ಪೀಲಂಗಿಯಲ್ಲಿದ್ದೀನಿ, ಇನ್ನು ಇದು ಪೀಲಿಂಗ್ ಮಾಡ್ಬೇಡ ನೀನು ಒಂದ್ ಕೆಲ್ಸ ಮಾಡು. ಶಂಕರನ್ನೇ ಹೋಗ್ಬಿಟ್ಟು ಕೇಳು, ನನ್ನ ಮಗನ್ಕ ನಿನ್ ಮಗಳ ತಂಗಿನ ಕೊಡು ಅಂತ. ಇವಾಗ ಗೌಡ್ರು ಶಾಲ್ ಸುತ್ಕೊಂಡ್ ಹೊಡೆದವ್ರೆ, ಆ ಶಂಕರ ಮೆಟ್ಟಲ್ಲಿ ಹೊಡೆದ್ ಕಳ್ಸ್ತಾನ ನಂಗೆ. ನಾನೇನ ಗೌಡ್ರು ಮತ್ತು ಬೆಲೆ ಕೊಟ್ಬಿಟ್ಟು ಏನು ಕೊಡ್ತಾನೆ ಅಂತ ಹೋಗಿದ್ದು. ಗೌಡ್ರೆ ಆಗಲ್ಲ ಅಂತ ಹೋದ್ಮೇಲೆ ಈ ಕೆಲ್ಸ ಏನ್ ಇಲ್ಲೇ ಕೈ ಬಿಡೋದು ವಾಸಿ. ಅಲ್ಲ ಕಣಮ್ಮ, ಪ್ರಯತ್ನ ಪಡ್ತಿದ್ದು ಫಲ ಕೊಡು ಅಂದ್ರೆ ಹೆಂಗೆ? ಅಪ್ಪ ನಿನ್ ವೇದ ಅಂತ ನನ್ನ ಹತ್ರ ಹೇಳ್ಬೇಡ, ಮುಚ್ಕೊಂಡ್ ನಡಿಯಪ್ಪ. ನಮ್ಮ ಅಮ್ಮನ್ಗೆ ಏನು ಬುದ್ಧಿ ಇಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ಶಂಕರ್ ಮಾವನ ಹತ್ರ ನಾಳೆ ಹೋಗ್ಬಿಟ್ಟು ನಾನೇ ಗಂಡ್ ಕೇಳ್ತೀನಿ. ನಮ್ಮ ಅಮ್ಮನ್ ಕೇಳೋದು ಬೇಡ. ನಾನೇ ಹೋಗ್ತೀನಿ. ಈ ನನ್ನ ಮಗನ ಮುಂದೆ ಇಟ್ಕೊಂಡು ಅವಳನ್ನ ನಮ್ಮ ಮನೆಗೆ ತಂದ್ಕೊಂಡು ಒಂಚೂರು ಮನೆ ಮುಂದಕ್ಕೆ ತರೋಣ ಅಂತಿದ್ದೆ. ಎಲ್ಲ ಹಾಳಾಗೋಯ್ತು. ಈ ನನ್ನ ಮಗ ನಡ್ಕೊಂಡು ಇನ್ನ ಏನೇನ್ ನೋವು ಅನ್ಬಸ್ಬೇಕು ಏನನ್ನು ಗೊತ್ತಿಲ್ಲ. ನಾಳೆ ಬೇಗ ಎದ್ದು ಶಂಕರ್ ಮಾವನ ಹತ್ರ ಹೋಗ್ಬೇಕು. ನಮ್ಮ ಅಮ್ಮನ ಕತೆ ಕಟ್ಕೊಂಡ್ರೆ ನನ್ ಜೀವನ ಪೂರ್ತಿ ಹಿಂಗೆ ಇರ್ಬೇಕಾಗ್ತೈತಿ. ನೋಡೋಣ, ನಾನ್ ಕೇಳಿದ್ದಕ್ಕೆ ಕೊಡ್ತಾನೇನೋ ಹೆಣ್ಣು. ಮೊದ್ಲು ಲಕ್ಷ್ಮಿನ್ ಮದ್ವೆ ಆಗ್ಬಿಟ್ಟು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು.